ಮೂರು ಉಪಚುನಾವಣೆಗಳ ಕಥೆ ಏನಾಗಿದೆ, ಎಷ್ಟು ಮತದಾನವಾಗಿದೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನಾಗಿದೆ, ಜನ ಏನು ನೋಡಿ ಈ ಬಾರಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಈಗ ಆಗಿರುವಂಥ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟ್ ತುಂಬ ಹೆಚ್ಚಾಗುತ್ತೆ. ಬಟ್ ನಾರ್ಮಲಿ ಜನರಲ್ ಎಲೆಕ್ಷನ್ಗಳನ್ನು ನೋಡಿದಾಗ ಈಗ ಎಷ್ಟಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಮೂರು ಬೈ ಎಲೆಕ್ಷನ್ನಲ್ಲಿ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಈಗ ತೆರೆ ಬಿದ್ದಿದೆ. ಮತಯಂತ್ರದಲ್ಲಿ ಭದ್ರವಾಗಿದೆ ಅಭ್ಯರ್ಥಿಗಳ ಭವಿಷ್ಯ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೂ ಕೂಡ ಮತದಾನ ನಡೀತಿವತ್ತು. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಸೇರುತ್ತವೆ ಇವಿಎಂ. ಚನ್ನಪಟ್ಟಣದಲ್ಲಿ 84% ಮತದಾನ. ಪೊಲೀಸ್ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಇದೆ. ಚನ್ನಪಟ್ಟಣದಲ್ಲಿ 84% ಮತದಾನ. ಪೊಲೀಸ್ ಭದ್ರತೆ ಸಾಮಾನ್ಯ ಕೊಟ್ಟೆ ಕೊಡಬೇಕು. ಶಿಗ್ಗಾವಿಯಲ್ಲಿ 85% ಗಡಿ ದಾಟುವಂತಹ ಸಾಧ್ಯತೆ ಇದೆ. ಸಂಡೂರಲ್ಲಿ 71 ಅಂದರೆ ಆಲ್ಮೋಸ್ಟ್ ಅಲ್ಲಿ 72% ಮತದಾನ ಆಗಿರೋದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಮತದಾನ ಆಗಿದೆ. ಉಪಚುನಾವಣೆಗಳಲ್ಲಿ ಆಗತ್ತೆ, ನೀರಸವಾಗಿ ಆಗೋದಾದರೆ ಅಲ್ಲಿ ಕೋಪಗೊಂಡಿದ್ದರೆ ಆಗುತ್ತೆ. ಬಟ್ ಆ ಥರ ಕಾಣಿಸ್ಕೊಂಡಿಲ್ಲ. ಉತ್ಸಾಹದಲ್ಲೇ ಜನ ಮತವನ್ನು ಚಲಾವಣೆ ಮಾಡಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಈಗ ಸ್ಟ್ರಾಂಗ್ ರೂಮನ್ನು ಕೂಡ ಸೇರಿವೆ ಪೊಲೀಸ್ ಭದ್ರತೆಯ ನಡುವೆ. ಚನ್ನಪಟ್ಟಣದಲ್ಲಿ 84% ಮತದಾನ, ಶಿಗ್ಗಾವಿಯಲ್ಲಿ 85% ಗಡಿ ದಾಟುವಂಥದ್ದಿದೆ. ಇನ್ನೊಂದು ಕಡೆಗೆ ಸಂಡೂರಿನಲ್ಲಿ 71.47 ಅಂತಿದ್ದಾರೆ. ಅದು 72 ಆಲ್ಮೋಸ್ಟ್ ಅಲ್ಲಿ ರೌಂಡ್ ಫಿಗರಲ್ಲಿ ಬರುತ್ತೆ. ಸೊ ಅರ್ಧ ಇರೋದಿಲ್ಲ, ಆ ರೀತಿಯಾಗಿ ಬರುತ್ತೆ. ಈಗ ಒಳ್ಳೆಯ ಮತದಾನ ಆಗಿದೆ. ಅಭ್ಯರ್ಥಿಗಳ ಭವಿಷ್ಯ ಅಂತೂ ಈಗ ಭದ್ರವಾಗಿ ಇವಿಎಂನಲ್ಲಿ ಸೇರಿಕೊಂಡಿದೆ, ಸ್ಟ್ರಾಂಗ್ ರೂಮಲ್ಲಿ ಸೇರಿಕೊಳ್ತಾ ಇವೆ. 23ನೇ ತಾರೀಕಿಗೆ ನಡೆಯುತ್ತೆ ಇದರದ್ದೆಲ್ಲವೂ ಕೂಡ ಎಣಿಕೆ ಕಾರ್ಯ. ಆಗ ಗೊತ್ತಾಗುತ್ತೆ ಮೂರು ಕ್ಷೇತ್ರಗಳಲ್ಲಿ ಯಾರ ಗೆಲುವಾಗಿದೆ, ಮೈತ್ರಿಗೆ ಗೆಲುವು ಅಥವಾ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಗೆ ಗೆಲುವು ಅನ್ನುವಂಥದ್ದು. ಸದ್ಯಕ್ಕೆ ಅವರೆಲ್ಲರೂ ಕೂಡ ಈಗ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಈಗ ಇವತ್ತೆಲ್ಲ ಆಗಿದೆ, ನಾಳೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಕಾಣಿಸ್ತಾ ಇರ್ತಾರೆ. ಇನ್ನು ಅಭ್ಯರ್ಥಿಗಳು ಇವತ್ತೇ ಶುರು ಮಾಡಿಕೊಂಡಿದ್ರು ದೇವಸ್ಥಾನಗಳಿಗೆ ಹೋಗೋದು. ನಾಳೆಯೂ ಕೂಡ ಈಗ ಅಲ್ಲಲ್ಲಿ ವಿಸಿಟ್ ಕೊಡ್ತಾರೆ, ಸ್ವಲ್ಪ ರೆಸ್ಟ್ ಕೂಡ ಮಾಡ್ತಾರೆ. ಕಾರಣ ಪ್ರಚಾರದ ಹಿನ್ನೆಲೆಯಲ್ಲಿ ಅವ್ರಿಗೂ ಸ್ವಲ್ಪ ಸುಸ್ತಾಗಿರುತ್ತೆ. ನಾಳೆ ನಾಡಿದ್ದು ಒಂಚೂರು ರೆಸ್ಟ್ ಮಾಡ್ಕೊಂಡು ಆಮೇಲೆ ದೇವಸ್ಥಾನಗಳ ಮೊರೆ ಹೋಗ್ತಾರೆ. ಅದಾದ ನಂತರ 23ನೇ ತಾರೀಕಿಗೆ ಫಲಿತಾಂಶ ಬರುತ್ತೆ.